ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಗುರುಗಳು ಹೇಳ್ತಾ ಇದ್ರು ರೈತರಿಗೆ ಹೇಳಿ ಮಾಡಿಸಿದ ಕಾಲ, ಬಿಕಾಸ್ ಮುಂಗಾರು ಮಳೆ ಆರಂಭ ಆಗಿರುತ್ತೆ, ಬೆಳೆಯೋದಕ್ಕೆ ಒಂದು ಸಕಾಲ ಇದು ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಬಟ್ ಮುಂಗಾರು ಸರಿಯಾಗಿ ಆಗ್ತಾ ಇಲ್ಲ ಅಂದಾಗಲೂ ಕೂಡ ಏನಾದರೂ ರೈತರಿಗೊಂದು ಈ ನಾವು ಬಹುತೇಕ ಗ್ರಾಮೀಣ ಪ್ರದೇಶದಲ್ಲಿ ನೋಡಿದೆ, ಉತ್ತಮ ಮಳೆ ಬೆಳೆ ಆಗಲಿ ಅಂತ ಪೂಜೆ ಪುನಸ್ಕಾರಗಳನ್ನು ಮಾಡೋದು, ಏನೇನೋ ಕತ್ತೆ ಮದುವೆ ಮಾಡೋದು, ಕಪ್ಪೆ ಮದುವೆ ಮಾಡೋದು, ಈ ರೀತಿ ಎಲ್ಲ ಆಚರಣೆಗಳು ನೋಡ್ತಾ ಇದ್ದೀನಿ ನಾನು ಗ್ರಾಮೀಣ ಪ್ರದೇಶದಲ್ಲಿ. ಆಷಾಢ ಮಾಸದಲ್ಲಿ ಆ ರೀತಿ ಮಾಡೋದ್ರಿಂದ ಉತ್ತಮ ಮಳೆ ಬೆಳೆಯನ್ನು ನಿರೀಕ್ಷೆ ಮಾಡಬಹುದಾ ಗುರುಗಳೇ ರೈತಾಪಿ ವರ್ಗ? ಒಂದೇಳಕ್ಕೆ ಇಷ್ಟಪಡ್ತೀನಿ, ಯಾವ ಆಚರಣೆಯು ಯಾವ ಸಂಪ್ರದಾಯವು ಅವೈಜ್ಞಾನಿಕ ಅಲ್ಲ, ಯಾವುದೂ ಕೆಟ್ಟದಲ್ಲ. ಹಿರಿಯರು ಮಾಡಿದರೆ ಏನಾದರೂ ಒಂದು ಕಾರಣ ಇದ್ದೇ ಇರ್ತದೆ. ಅದು ನಮಗೆ ಗೊತ್ತಿಲ್ಲ ಅಂದ ಕೂಡಲೇ ಸರಿ ಅಂತ ಹೇಳೋದು ತಪ್ಪು. ನಾವು ಅದು ಮಹಾ ದೊಡ್ಡ ಅಪರಾಧ. ನನಗೆ ಗೊತ್ತಿಲ್ಲ ಅಂತ ಹೇಳಿ ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ವಿನಃ ಅದು ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ದೊಡ್ಡ ಅಪರಾಧ. ಯಾಕಂದರೆ ನಾವು ಹಿರಿಯರಲ್ಲ. ಸೊ ನನ್ನ ಕಾಲಘಟ್ಟದ ಬೇಕು ನಾನು ಹೊಡೆದಾಟ ಮಾಡಿ ಸರಿ ತಪ್ಪು ಅಂತ ಹೇಳ್ಬೋದು ವಿನಃ, ನನಗಿಂತ ಹಿರಿಯರು ಮಾಡಿದ್ದಾರೆ ಅಂದರೆ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಪಡಬೇಕು ವಿನಃ ಅದು ಸರಿ ಇಲ್ಲ ಅನ್ನೋದು ಹೇಳೋದು ನಮ್ಮ ಅಜ್ಞಾನ ಆಗ್ತದೆ. ಆದರೆ ಈಗ ನೀವು ಹೇಳಿದ್ರಿ, ಈ ರೈತರಿಗೋಸ್ಕರ ಮಾಡ್ತಕ್ಕಂಥ ಏನು ಮಳೆಯಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಅದಕ್ಕೇನು ಅಂದರೆ, ಈ ಆಷಾಢ ಮಾಸದಲ್ಲಿ ಇದಕ್ಕೆ ಹೆಸರೇನು ಅಂದರೆ ಇನ್ವಿಸಿಬಲ್ ಅಂತ ಕರೀತಾರೆ. ಅದರ ಪೂರ್ವಾಷಾಢ ಅಂದರೆ ಇನ್ವಿಸಿಬಲ್ ಅಂತ, ಕಾಣದಿರತಕ್ಕಂಥ ಅರ್ಥ ಅದು ಸಂಸ್ಕೃತದಲ್ಲಿ. ಅಂತಹ ಇನ್ವಿಸಿಬಲ್ ಅಂದರೆ ನಮ್ಗೆ ಏನೇನು ಗೊತ್ತಿಲ್ವೋ ಅದನ್ನೆಲ್ಲ ಪಡ್ಕೊಳ್ಳೋಕ್ಕೆ ಆಷಾಢದಲ್ಲಿ, ಅದರಲ್ಲೂ ಕೂಡ ಈ ಪೂರ್ವ ಆಷಾಢದಲ್ಲಿ ಅದು ರೈತರಿಂದ ಹಿಡ್ಕೊಂಡು ಎಲ್ಲ ರಾಜಕೀಯ ರಂಗದಲ್ಲಾಗಿರಬಹುದು ಅಥವಾ ಧಾರ್ಮಿಕ, ಆರ್ಥಿಕ, ಸಾಮಾಜಿಕ ಯಾವ್ಯಾವುದು ಕ್ಷೇತ್ರಗಳು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈಗ ನಾವು ಒಂದು ಪೂಜೆ ಮಾಡ್ತೀವಿ. ರೈತರು ಒಂದು ಸಂಕ್ರಾಂತಿ ಹಬ್ಬಗಳಲ್ಲಿ ನಾವು ಒಂದು ಪೂಜೆಯನ್ನು ಮಾಡ್ತಾರೆ, ಅದನ್ನು ಧಾನ್ಯ ಪೂಜೆ, ಧಾನ್ಯ ಲಕ್ಷ್ಮಿ ಅಂತ ಕರೀತಾರೆ. ಸೊ ಲಕ್ಷ್ಮಿಗೆ ಧಾನ್ಯ ಬರಬೇಕಾದ್ರೆ ಲಕ್ಷ್ಮಿ ಬೇಕು. ಈ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಧಾನ್ಯವನ್ನು ಪಡ್ಕೋತಾರೆ ಅವರು ಕಪ್ಪೆಗೆ ಮದುವೆ ಮಾಡಲಿ ಅಥವಾ ಮಳೆರಾಯನ ಪೂಜೆ ಮಾಡ್ತಾರೆ, ಏನೇನೋ ಅವರವರ ಸಂಪ್ರದಾಯಗಳು ಮಾಡ್ತಾ ಹೋಗ್ತಾರೆ. ಆದರೆ ಈ ಆಷಾಢವನ್ನು ಪೂಜೆಗೆ ಮೀಸಲಿಟ್ಟರೆ ಪ್ರತಿ ಶುಕ್ರವಾರ ಅಥವಾ ಏನು ಯಾವುದು ಮುಹೂರ್ತಗಳಿಲ್ಲ, ಮದುವೆ ಮುಹೂರ್ತ ಇರಲ್ಲ, ಯಾವುದೇ ಮುಹೂರ್ತಗಳಿರಲ್ಲ, ಬ್ಯುಸಿ ಇರಲ್ಲ, ಯಾವುದೇ ನಾವು ಹೊಸ ಗೃಹ ಪ್ರವೇಶ ಸ್ಟಾರ್ಟ್ ಮಾಡಲ್ಲ, ಯಾವ ಹೊಸ ಶುಭ ಕಾರ್ಯಗಳು ಕೂಡ ಪ್ರಾರಂಭ ಮಾಡದೇ ಇರೋದ್ರಿಂದ ನಮಗೊಂದು 15-20 ದಿನ ಕೈಲಿ ಸಿಗುತ್ತೆ. 15-20 ದಿನಗಳನ್ನು ನಾವು ಮೋಕ್ಷಕ್ಕೆ ಆಷಾಢದ, ಇದು ಪೂರ್ವ ಆಷಾಢದ ಮೀನಿಂಗ್ ಕೇಳ್ತಾನೆ. ಏನು ಪೂರ್ವ ಆಷಾಢದ ಮೀನಿಂಗ್ ಅಂದರೆ ಮೋಕ್ಷ ಅಂತ ಕರೀತಾರೆ. ಆ ಮೋಕ್ಷದಲ್ಲಿ ಈ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ನೀವು ಕೇಳಿದಾಗೆ ಗುರುಪೂರ್ಣಿಮಾ ಅಂತ ನೀವು ಕೇಳಿದ್ರಿ. ಈ ಆಷಾಢದಲ್ಲಿ ಬರ್ತಕ್ಕಂಥ ಗುರುಪೂರ್ಣಿಮಕ್ಕೂ ಇದಕ್ಕೂ ಏನು ಸಂಬಂಧ ಅಂತಂದರೆ, ಗುರು ಅಂದರೆ ಯಾರು? ಬೇಕಾದಷ್ಟು ಋಷಿಗಳಿದ್ದಾರೆ, ಅವರೆಲ್ಲ ಗುರುಗಳಾಗಲ್ಲ. ಯಾಕೆ ಗುರುಗಳಾಗ್ತಾರೆ? ಮತ್ತು ಈ ವ್ಯಾಸರನ್ನು ಗುರುಗಳು ಅಂತ ಈ ಆಷಾಢ ಮಾಸದಲ್ಲಿ ಕರಿತೀವಿ. ಆಷಾಢ ಅಂದರೆ ಗೊತ್ತಾಯಿತು, ಮೋಕ್ಷದ ಚಿಂತನೆ ಮಾಡ್ತಕ್ಕಂಥದ್ದು ಆಷಾಢ. ವೈಜ್ಞಾನಿಕವಾಗಿ ಮುಹೂರ್ತ ಚಿಂತಾಮಣಿ ಹೇಳುತ್ತೆ, ಆಷಾಢ ಅಂದರೆ ಮೋಕ್ಷಕ್ಕೆ ಚಿಂತೆ ಮಾಡ್ತಕ್ಕಂಥದ್ದು, ಪೂರ್ವಾಷಾಢ ಅಂದರೆ ಮೋಕ್ಷ ಚಿಂತೆ ಮಾಡ್ತಕ್ಕಂಥದ್ದು. ಅಂಥದ್ರಲ್ಲಿ ಈ ಗುರು ಪೌರ್ಣಿಮೆಯನ್ನು ಗುರುಗಳಂದರೆ ಯಾರು ಅಂತ ಕೇಳ್ತಾರೆ. ಗುರುಗಳಂದರೆ ಯಾರು ಅಂದರೆ, ಗುರುಗಳಂದರೆ ವ್ಯಾಸರು. ವ್ಯಾಸರನ್ನ ಯಾಕೆ ಆಯ್ಕೆ ಮಾಡ್ತಾರೆ ಅಂದರೆ, ಪ್ರತಿಯೊಬ್ಬ ಮನುಷ್ಯನು ತನ್ನ ಚತುರ್ವಿಧ ಪುರುಷಾರ್ಥಗಳನ್ನು ಪಡ್ಕೊಳ್ಳೋಕೆ ಮಾಡ್ತಾನೆ ವಿನಃ ಅದರಲ್ಲಿ ಮೋಕ್ಷಕ್ಕೆ ಇಂಪಾರ್ಟೆಂಟು. ಯಾರು ಮೋಕ್ಷವನ್ನು ಅಪೇಕ್ಷೆ ಪಡ್ತಾರೋ ಅವರೇ ಎಲ್ಲ ತ್ಯಜಿಸಿ ಹೋಗ್ತಕ್ಕಂಥದ್ದು. ವ್ಯಾಸರಿಗೆ ಮೋಕ್ಷ ಸಿಗುತ್ತೆ. ಮೋಕ್ಷ ಸಿಕ್ಕಿ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಯಾವಾಗ ವೇದಗಳು ಬಂದಾಗ ವೇದಗಳನ್ನು ಕಲೀಲಿಕ್ಕೆ ಆಗಲ್ವೋ ವ್ಯಾಸರು ಪುನಃ ಅವತಾರವನ್ನೆತ್ತಿ ವೇದಗಳನ್ನು ಭಾಗ ಮಾಡಿ ಹೋಗ್ತಾರೆ ಅವರು. ಅಂದರೆ ಗುರುಗಳಲ್ಲಿ ಗುರು. ಇದುವರೆಗೂ ಯಾವುದೇ ಋಷಿ ಇಡೀ ಪ್ರಪಂಚದಲ್ಲಿ ಋಷಿಗಳು ಮೋಕ್ಷಕ್ಕೆ ಹೋದವರು ವಾಪಸ್ ಯಾರೂ ಬಂದಿರೋರು ಒಬ್ಬರೇ ವೇದವ್ಯಾಸರು. ಸೊ ಹಾಗಾಗಿ ಆ ವೇದವ್ಯಾಸರನ್ನೇ ಗುರು ಅಂತ ಇಟ್ಕೊಂಡು ಆ ಗುರುಗಳಲ್ಲಿ ಗುರು ಅಂತ ನಾವು ಅವ್ರನ್ನ ಪ್ರಾರ್ಥನೆ ಮಾಡ್ತೀವಿ. ಅಂತ ಆಷಾಢ ಮಾಸದಲ್ಲಿ ನೀವು ಧಾನ್ಯಲಕ್ಷ್ಮಿ ಆಗಿರ್ಬೋದು ಅಥವಾ ನಿಮ್ಮ ಹಣಕಾಸಿನ ಆರ್ಥಿಕ ಲಕ್ಷ್ಮಿ ಆಗಿರ್ಬೋದು, ಯಾವುದೋ ಈ ಆಷಾಢದಲ್ಲಿ ಪೂಜೆಗೆ ನೀವು ಒತ್ತು ಕೊಟ್ಟು ಹಿರಿಯರು ಹೇಳೋದನ್ನು ನೀವು ಬದಿಗೊತ್ತಬೇಡಿ. ನಿಮ್ಗೆ ಇಷ್ಟ ಇಲ್ಲದಿದ್ದರೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಅದು ಸರಿ ಇಲ್ಲ ಅಂತ ಹೇಳೋದು ಮಾತ್ರ ಮಾಡೋಕ್ಕೋಗಿದೆ. ಯಾಕಂದರೆ ಈಗಿನ ಮಕ್ಕಳು ಭಾಳ ಬುದ್ಧಿವಂತರಿದ್ದೀರಿ, ಏನಾದರೂ ಒಂದು ಗೊತ್ತಾದರೆ ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಿ ನೀವು. ಅಂತಹ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಈ ಆಷಾಢ ಅಂತಕ್ಕಂಥದ್ದು ಪೂಜಾ ವಿಧಿವಿಧಾನಗಳ ಮುಖಾಂತರ ನಿಮ್ಮೆಲ್ಲ ಪೂರೈಕೆಗಳು ಅದು ಸಿದ್ಧಿಸ್ತದೆ ಅಂತ ಹೇಳಿ ಅದು ಮೊದಲಿಂದ ಕೂಡ ಅದು ಶಾಸ್ತ್ರಸಮ್ಮತವಾಗಿರೋದ್ರಿಂದ ಒಬ್ಬ ಜ್ಯೋತಿಷ ಹೇಳ್ತೀನಿ, ನೀವು ಆಷಾಢದಲ್ಲಿ ಮಾಡ್ತಕ್ಕಂಥ ಪೂಜೆಯಿಂದ ಸಂತಾನ ಲಕ್ಷ್ಮಿ ಬೇಕಾದರೆ ಸಂತಾನ ಲಕ್ಷ್ಮಿ ಮಾಡ್ಕೋಬೋದು, ಅಥವಾ ನಿಮಗೆ ಧಾನ್ಯಲಕ್ಷ್ಮಿ ಬೇಕಾದ್ರೆ ಧಾನ್ಯಲಕ್ಷ್ಮಿ ಮಾಡ್ಕೋಬೋದು. ಯಾವುದೇ ರೀತಿಯಾಗಿರತಕ್ಕಂಥ ಅಷ್ಟಲಕ್ಷ್ಮಿಯ ಸಿದ್ಧಿ ಆಗ್ತಕ್ಕಂಥದ್ದು ಈ ಆಷಾಢ ಲಕ್ಷ್ಮಿ. ಇದನ್ನು ಚೆನ್ನಾಗಿ ನೀವು ಪೂಜೆ ಮಾಡ್ಕೊಳ್ಳಿ. ಒಂದು 25-28 ನಿಮಿಷ ಆ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳೋದ್ರ ಮುಖಾಂತರ, ಅದೊಂದು ಕುಂಕುಮಾರ್ಚನೆ ಮಾಡೋದ್ರ ಮುಖಾಂತರ ಇಡೀ ಆಷಾಢದ ಅಂದರೆ ನಿಮಗೆ ವರ್ಷಕ, ಯಾಕೆ ಧನುರ್ಮಾಸದಲ್ಲಿ ನಾವು ಬೆಳಗಿನ ಜಾವ ನಾವು
ಧನುರ್ಮಾಸದ ಗಾಳಿಯನ್ನು ಕುಡಿದಾಗ ಒಂದು ವರ್ಷ ಆರೋಗ್ಯವನ್ನು ನಮ್ಮನ್ನು ಕಾಪಾಡುತ್ತೋ ಹಾಗೆ ನೀವು ಈ ಆಷಾಢದಲ್ಲಿ ಮಾಡ್ತಕ್ಕಂಥ ಲಕ್ಷ್ಮೀ ಪೂಜೆಯಿಂದ ಇಡೀ ವರ್ಷ ಆರ್ಥಿಕವಾಗಿ ನೀವು ಸುಲಲಿತವಾಗಿರ್ಬೋದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಧನುರ್ಮಾಸ ಅಂತ ತಾವು ನೆನಪು ಮಾಡಿದ್ರಿ. ಧನುರ್ಮಾಸದಲ್ಲೂ ಕೂಡ ಯಾವುದು ಒಳ್ಳೆ ಕೆಲಸಗಳಾಗಲ್ಲ, ಹಾಗೂ ಕೂಡ ಒಳ್ಳೆ ಮುಹೂರ್ತಗಳಿರಲ್ಲ ಅಂತಾರೆ. ಮದುವೆ ಆಗಲ್ಲ, ಶುಭ ಕಾರ್ಯಗಳು ಯಾವುದಕ್ಕೂ ಕೂಡ ಕೈ ಹಾಕಲ್ಲ. ಈ ಆಷಾಢ ಮಾಸಕ್ಕೂ ಧನುರ್ಮಾಸಕ್ಕೂ ಇರುವ ವ್ಯತ್ಯಾಸ ಏನು ಗುರುಗಳು? ಎರಡು ಒಂದೇನಾ? ಆ ಒಂದು ತಿಂಗಳು ಸಂಪೂರ್ಣವಾಗಿ ಈಗ ಏನ್ ಮಾಡ್ತೀವೋ ಯಥಾವತ್ತಾಗಿ ಧನುರ್ಮಾಸನೂ ಹಂಗೆ ಇರುತ್ತಾ ಹೇಗೆ ಅಂತ ನೋಡಿ, ಇದು ಉತ್ತಮವಾದಂಥ ಪ್ರಶ್ನೆ. ಜನಗಳಿಗೆ ಎರಡು ಈ ಮಾಸಗಳು ಸಹಿತ ಪೂಜೆಗಳಿಗೆ ನಿಷಿದ್ಧ ಅಂತ ಏನು ಹೇಳ್ತಿರ್ತೀವಿ. ಈ ಧನುರ್ಮಾಸಗಳಲ್ಲಿ ಅದಕ್ಕೂ ಅಷ್ಟೇ ವ್ರತ ನೇಮಾದಿಗಳ ಕಾಲಗಳು, ಅದಕ್ಕೂ ಶೂನ್ಯ ಮಾಸ ಅಂತ ಹೇಳ್ತಿರ್ತೀವಿ. ಮತ್ತು ಈ ಆಷಾಢದಲ್ಲಿ ಬಂದಾಗ ಆಗ ಇದಕ್ಕೆ ಮಳೆಗಾಲ, ಇದಕ್ಕೆ ಮಳೆಗಾಲ, ಅದು ಮೋಸ್ಟ್ಲಿ ಜನವರಿ ಅಂತಂದರೆ ಬೇಸಿಗೆ ಕಾಲ ಅಲ್ಲೇ ಬಂದಿರುತ್ತೆ. ಇದು ಮಳೆಗಾಲ. ಇದು ಎರಡನ್ನೂ ಸಹಿತ ಪೂಜೆಗಳಿಗೆ ವ್ಯರ್ಜವೇ, ಎರಡೂ ಸಹ ಪೂಜೆಗಳಿಗೆ ನಿಷಿದ್ಧವೇ. ಅಂದರೆ ಪೂಜಾದಿಗಳಿಗಿರುತ್ತೆ, ವ್ರತಾದಿ ಇದಕ್ಕಿರಲ್ಲ, ಶುಭ ಮುಹೂರ್ತಗಳಿಗಿರೋದಿಲ್ಲ. ಮುಹೂರ್ತಗಳಿಗೆ ನಿಷಿದ್ಧವಾದಂಥ ಕಾಲಗಳೇ. ಮತ್ತು ಒಂದು ಪ್ರಶ್ನೆನ ನೀವು ಮಾಡಿದ್ರಿ, ಈಗಲೂ ಸಹ ಹಳ್ಳಿಯ ವರ್ಗದವರು ಈಗ ಮುಂಗಾರು ಮಳೆ ಬೀಳ್ತಾ ಇಲ್ಲ. ಮಳೆ ಬೀಳಿದಾಗ ನಮ್ಮ ಹಳ್ಳಿಯ ರೈತಾಪಿ ವರ್ಗದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ನಾವೆಲ್ಲ ರೈತಾಪಿ ವರ್ಗದಲ್ಲಿ ಬಂದಿರೋರು. ನಾವು ಬ್ರಾಹ್ಮಣ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ನಾವಿದ್ರೂ ಸಹಿತ ನಮ್ಮದಿಗೂ ಭೂಮಿ ಇದೆ. ನಾವು ಸಹಿತ ರೈತಾಪಿ ವರ್ಗದಲ್ಲಿ ನಾವು ಉಳುಮೆ ಮಾಡ್ತೀವಿ, ನಾವು ನೇಗ್ಲು ಕಟ್ತೀವಿ, ಹಸು ಸಾಕಿರ್ತೀವಿ. ನಾವೆಲ್ಲ ಉಳುಮೆ ಮಾಡಿ ಬಂದಂಥವ್ರು ನಾವೆಲ್ಲ. ಓಕೆ. ನಮ್ಮಲ್ಲಿ ಒಂದು ಮಳೆ ಬಂದಾಗ ನಾವು ಅಪಹಾಸ್ಯದ ಒಂದು ವ್ರತವಾದಿಗಳನ್ನು ಮಾಡ್ತೀವಿ. ದೇವರಿಗೆ ಅಪಹಾಸ್ಯವನ್ನು ಮಾಡ್ತೀವಿ. ಏನು ಮಾಡ್ತೀವಿ ಅಂದರೆ ಕತ್ತೆಗೆ ಮದುವೆ ಮಾಡ್ತೀವಿ. ನಾನು ಅದೇ ಹೇಳಿದೆ, ಕತ್ತೆಗೆ ಮದುವೆ ಮಾಡಿ ದೇವ್ರನ್ನ ಅಪಹಾಸ್ಯವನ್ನು ಮಾಡ್ತೀವಿ. ನೋಡು, ನೀನು ಮಳೆ ಬೀಳಿಸ್ತಾ ಇಲ್ಲ, ನೀನು ವರುಣದೇವ, ನೀನು ನೋಡು ಕತ್ತೆ ಮದುವೆ ಮಾಡಿ ನಿನ್ಗೆ ಅಪಹಾಸ್ಯ ಮಾಡ್ತೀನಿ, ಅಟ್ಲೀಸ್ಟ್ ಈಗಾದರೂ ನಿನ್ನ ಮಳೆ ತರಿಸು ಅಂತ ಕಪ್ಪೆಗೆ ಮದುವೆ ಮಾಡೋದು. ಅದೇ ರೀತಿ ಕತ್ತೆಗಳಿಗೆ ಮದುವೆ ಮಾಡೋದು. ಈ ರೀತಿಯಾಗಿ ಭಗವಂತನನ್ನ ಅವನು ಹಿಂಗಾದರೂ ಒಲ್ದು ಬರಲಿ ಅನ್ನೋದಕ್ಕೋಸ್ಕರ ನಾವೇ ಅಪಹಾಸ್ಯದ ಒಂದು ವಿವಾಹ. ನೋಡಿ, ಮನುಷ್ಯನಿಗೆ ಬಿಟ್ಟರೆ ಯಾವುದೇ ಒಂದು ಮತ್ತೊಂದು ಜೀವಿಗಳಿಗೆ ವಿವಾಹವಿಲ್ಲ. ಮನುಷ್ಯ ಮಾತ್ರನೇ ತಾಯಿ, ಪತ್ನಿ, ಸೋದರಿ, ಇದೆಲ್ಲವೂ ಸಹ ಇದೆಲ್ಲವೂ ಮಾಡುವಂಥದ್ದು ಇದಕ್ಕೆ ಮಾತ್ರನೇ. ನಾವು ಮಾಡುವಂಥದ್ದು ಮದುವೆ ಆಗತ್ತೆ ಕೇವಲ ಮಾನವನಿಗೆ ಮಾತ್ರ. ಮಿಕ್ಕಿದ ಪ್ರಾಣಿಗಳಿಗೆ ಆ ವರ್ಗದ ಭೇದಗಳಿಲ್ಲ. ಇನ್ನೇಳಿ ತಾಯಿ ತಂಗಿ ವರ್ಗದ ಭೇದಗಳಿಲ್ಲ ಅವಕ್ಕೆ. ಅದಕ್ಕೇನು ಮಾಡ್ತೀವಿ, ಅವಾಗ ವಿವಾಹಾದಿಗಳನ್ನು ಮಾಡಿ ಅದಕ್ಕೆ ಅಪಹಾಸ್ಯವನ್ನು ಮಾಡುವಂಥದ್ದು. ಅದನ್ನೇ ಕದಳಿ ವಿವಾಹ ಇದೆಲ್ಲ ಮಾಡುವಂಥದ್ದು ಏನಕ್ಕೆ ಅಂತ ಅಂದರೆ, ಅದು ದೋಷ ಪರಿಹಾರಕ್ಕಾಗಿ ಮಾಡುವಂಥದ್ದು. ಇದು ಮಳೆಯ ಕಾಲಗಳಿಗೆ ಬರಲಿನಕ್ಕೋಸ್ಕರ ಮಾಡುವಂಥದ್ದು. ಅಪಹಾಸ್ಯ ಮಾಡಲಿಕ್ಕೆ ಈ ಕದಳಿ ವಿವಾಹ, ವೃಕ್ಷ ವಿವಾಹ, ಕುಂಭ ವಿವಾಹ, ಇವೆಲ್ಲ ವಿವಾಹಗಳು ಬೇರೆ ಬರುತ್ತೆ. ಅದು ಜ್ಯೋತಿಷ್ಯಕ್ಕೆ ಬರುತ್ತೆ. ಅದು ಏನಕ್ಕಾಗಿದ್ರೆ, ಈಗ ಒಂದು ಲಗ್ನ ಕಂಟಕ ಇದೆ, ಲಗ್ನ ದೋಷ ಇದೆ, ಪುನರ್ವಿವಾಹ ಆಗುವಂಥ ಕಾಲಘಟ್ಟಗಳಿದೆ ಅವನಿಗೆ, ಅಥವಾ ಮಧ್ಯದಲ್ಲಿಯೇ ಸತಿಯೋ ಪತಿಯೋ ಬೇರೆ ಬೇರೆ ಆಗುವಂಥ ಕಾಲಗಳಿದೆ, ಅಥವಾ ಯಾರು ದೂರವಾಗಿ ಸಾವನ್ನಪ್ಪುವಂಥ ಕಾಲಘಟ್ಟಗಳು ಬರಬಹುದು ಅನ್ನೋಕ್ಕೋಸ್ಕರವಾಗಿ ಅದಕ್ಕೆ ವಿವಾಹಾದಿಗಳನ್ನು ಮುಂಚಿತವಾಗಿ ಒಂದು ವಿವಾಹ ಆಗಿದೆ ಅಂತ. ನೀವು ಶಕುನಿಯ ತಂದೆದ ಒಂದು ಮಾತು ಕೇಳ್ತೀರಿ ನೀವು, ಅವನು ಆಡಿಗೆ ಮದುವೆ ಮಾಡಿಸ್ಬಿಡ್ತಾನೆ, ಯಾರು ಇವನಿಗೆ ಕೌರವರಿಗೆ. ಆ ಮಾತನ್ನು ಕೇಳಿ ಅವನು ದುರ್ಯೋಧನ ಏನು ಮಾಡ್ತಾನೆ, ಅವನು ತಗೊಂಡೋಗಿ ಕಾರಾಗೃಹದಲ್ಲಿ ಇರಿಸ್ತಾನೆ. ಅಂದರೆ ಆಗ್ಲಿಂದನೇ ಬಂದಿದೆ, ಒಂದು ಹಾಡಿಗೆ ಮದುವೆ ಮಾಡಿಸ್ಬಿಟ್ಟ. ಏನಕ್ಕೆ ಅಂತಂದರೆ ಅವಳಿಗೆ ದೋಷ ಇತ್ತು, ಲಗ್ನಲ್ಲಿ ದೋಷ ಇತ್ತು, ಎರಡನೇ ಮದುವೆ ಆಗುವಂಥ ಯೋಗ ಇತ್ತು, ಅದಕ್ಕೆ ಒಂದು ಮದುವೆ ಮಾಡಿಸ್ಬಿಟ್ಟಿದ್ದೀನಿ, ಮೇಕೆಗೆ ಮದುವೆ ಮಾಡಿಸಿದಿರಿ ಅಂದಾಗ ಶಕುನಿಯ ತಂದೆಯನ್ನು ಕಾರಾಗೃಹದಲ್ಲಿ ಇರಿಸ್ತಾನೆ ದುರ್ಯೋಧನ ಅಲ್ಲವೇ. ಅಲ್ಲಿಂದಲೇ ಬಂದ್ಬಿಟ್ಟಿದೆ. ಈ ವೃಕ್ಷ ವಿವಾಹ, ಕದಳಿ ವಿವಾಹ ಅನ್ನುವಂಥದ್ದು ಲಗ್ನಕ್ಕೆ ಸಂಬಂಧಪಟ್ಟಂಥದ್ದು. ನಾವಿಲ್ಲಿ ಮಾತನಾಡ್ತಿರುವಂಥದ್ದು ಈ ಆಷಾಢ ಕಾಲ. ಈ ಆಷಾಢ ಕಾಲ ಬಂತ ಅಂತ ಅಂದಾಗ ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಳುವಂಥದ್ದು, ಶುಭ ಕಾರ್ಯಗಳಿಗೆ ನಿಷಿದ್ಧ, ಮದುವೆ ಮುಂಜಿಗಳಿಗೆ ನಿಷಿದ್ಧವಾಗಿರುತ್ತೆ, ವ್ರತ ನೇಮಾದಿಗಳಿಗೆ ಶುಭವಾಗಿರುವಂತಹ ಕಾಲ. ಅದರಲ್ಲೂ ಸಹ ವಿಶೇಷವಾಗಿ ನಾವು ತಿಳ್ಕೊಳ್ಳುವಂಥದ್ದು ಈ ಕಾಲಘಟ್ಟವನ್ನು ರೈತಾಪಿ ವರ್ಗದವರಿಗೆ ಅತ್ಯಂತ ಶುಭವಾಗಿರುವಂತಹ ಕಾಲಘಟ್ಟಗಳು. ಜೊತೆಯಲ್ಲಿ ತುಂಬ ಮಳೆ ಬೆಳೆಗಳನ್ನು ನಿರೀಕ್ಷೆ ಮಾಡುವಂಥ ಕಾಲಘಟ್ಟಗಳು. ಅದರಲ್ಲೂ ಸಹ ಈ ಮಳೆ ಬರಲಿಲ್ಲ ಅಂತಂದರೆ ಸೋಮೇಶ್ವರ ವ್ರತ ಅಂತ ಮಾಡ್ತಿರ್ತೀವಿ, ಜೊತೆಯಲ್ಲಿ ಗುರುಪೌರ್ಣಿಮೆ ವ್ರತ ಅಂತ ಮಾಡ್ತಿರ್ತೀವಿ, ಜೊತೆಯಲ್ಲಿ ಶಿವನಿಗೆ ಸಂಬಂಧಪಟ್ಟಂತಹ ನೋಡಿ ಮಳೆ ಬರಲಿಲ್ಲ ಅಂದ್ರೆ ಪರ್ಜನ್ಯ ಹೋಮ ಅಂತ ನಾವು ಮಾಡ್ತಿರ್ತೀವಿ. ಈ ಸಂದರ್ಭದಲ್ಲಿ ಮಳೆ ಬರಲಿ ಅಂತ ಪರ್ಜನ್ಯ ಹೋಮ ಮಾಡುವಂಥದ್ದು. ಈ ರೀತಿಯಾಗಿ ಭಗವಂತನಲ್ಲಿ ಮೊರೆ ಹೋಗಲಿಕ್ಕೆ ಏನೇನು ಅವಕಾಶಗಳಿದೆ ಅದೆಲ್ಲವೂ ಸಹ ಆಷಾಢ ಮಾಸದಲ್ಲಿ ಬರುತ್ತೆ. ಓಕೆ, ಫೈನ್ ಗುರುಗಳೇ. ಸುರೇಶ್ ಗುರುಗಳೇ, ನೀವು ಕೇಳಿದ್ರೆ ಧನಸ್ಸು ರಾಶಿ ಈ ಧನುರ್ಮಾಸದಲ್ಲಿ ಯಾಕೆ ಮಾಡಲ್ಲ ಅಂತ ಕೇಳಿದ್ರಿ. ಏನೋ ಪೂರ್ವಾಷಾಢ ನಕ್ಷತ್ರ ಈ ಆಷಾಢದಲ್ಲಿ ಮಾಡಲ್ಲ, ಮತ್ತೆ ಧನಸ್ಸಲ್ಲಿ ಯಾಕೆ ಮಾಡಲ್ಲ ಅಂತ ಕೇಳಿದ್ರಿ. ಧನುರ್ಮಾಸದಲ್ಲಿ ಯಾಕೆ ಮಾಡಲ್ಲ ಅಂತ ಯಾಕೆ ಅಂತ. ಈ ಪೂರ್ವ ಆಷಾಢ ನಕ್ಷತ್ರ ಬರೋದು ಧನಸ್ಸು ರಾಶಿಲೇ. ಸೂರ್ಯನು ಧನಸ್ಸು ರಾಶಿಗೆ ಬಂದಾಗ
ಈ ಪೂರ್ವಾಷಾಢ ನಕ್ಷತ್ರದ ಹತ್ರ ಬಂದಾಗ ನಾವು ಧನುರ್ಮಾಸ ಅಂತ ಕರಿತೀವಿ. ಅಂದರೆ ಈ ಪೂರ್ವಾಷಾಢ ನಕ್ಷತ್ರ ಅಂತಕ್ಕಂಥ ಅಶುಭ, ಓಕೆ, ಚಂದ್ರನು ಬಂದಾಗ ಆಷಾಢ ಮಾಸ ಆಗ್ತದೆ, ಸೂರ್ಯನು ಬಂದಾಗ ಧನುರ್ಮಾಸ ಆಗ್ತದೆ, ಅಷ್ಟೇ ವ್ಯತ್ಯಾಸ. ಸೊ ಇದು ಬರೋದೇ ಧನುರ್ಮಾಸ. Yes, yes, ಹಾಗಾಗಿ yes, ಗುರುಗಳೇ. ಸೂರ್ಯಚಂದ್ರರಿಬ್ಬರೂ ಬಹಳ ಮುಖ್ಯವಾಗಿರ್ತಾರೆ. ಇಂತಹ ಸೂರ್ಯಚಂದ್ರರು ಪೂರ್ವಾಷಾಢಕ್ಕೆ ಹೋದಾಗ ನಾವು ಧನುರ್ಮಾಸ ಮತ್ತು ಆಷಾಢ ಮಾಸವನ್ನು ಮಾಡೋಲ್ಲ ಅಂತ ಕರಿತೀವಿ. ಆದ್ದರಿಂದ ಎರಡೂ ಕೂಡ ಶೂನ್ಯ ಮಾಸ ಆಗ್ತದೆ. ಪೂರ್ವಾಷಾಢ ನಕ್ಷತ್ರ ಒಂದೇ ಮೋಕ್ಷದ ಹಾದಿ ಪೂಜೆಗಳಿಗೆ ಸಂಬಂಧಪಟ್ಟಿದ್ದು. ಓಕೆ ಗುರುಗಳೇ, ವಾಪಸ್ ಬರ್ತೀನಿ. ಇನ್ನ ಈ ಧನುರ್ಮಾಸ ಮತ್ತು ಆಷಾಢ ಮಾಸಕ್ಕಿರುವ ವ್ಯತ್ಯಾಸಗಳ ಬಗ್ಗೆ ಗುರುಗಳು ಮಾತಾಡ್ತಾ ಇದ್ರು. ಎನಿವೆ, ಈಗ ಆಷಾಢ ಮಾಸದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಜನ ತಿಳ್ಕೊಳ್ಬೇಕಾಗಿರೋ ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ನಾನು ಮಾತನಾಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಈ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ನೀವು ಗಮನಿಸಬೇಕು, ಪ್ರತಿಯೊಬ್ಬ ರಾಜಕಾರಣಿ ಆಷಾಢ ಮಾಸದಲ್ಲಿ ಏನೂ ಕೂಡ ಕೆಲಸ ಮಾಡಲ್ಲ. ಎನಿವೆ, ಕಾಂಗ್ರೆಸ್ ಪಾಳ್ಯದಲ್ಲಿ ಆಲ್ರೆಡಿ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆಷಾಢ ಮಾಸದಲ್ಲಾದ್ರೆ ಏನೂ ಕೂಡ ಕೆಟ್ಟದ್ದಿಲ್ವಾ, ಈ ಚರ್ಚೆಗಳು ಕೂಡ ಆಗ್ತಾ ಇದೆ.